ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತ ಏಕೆ ಘೋಷಣೆ ಮಾಡಿದರು? ಬಸವಣ್ಣನವರು ಕನ್ನಡಿಗರು. ಬಸವಣ್ಣನವರು ಕರ್ನಾಟಕದಲ್ಲಿ ಜನಿಸಿ ಕನ್ನಡದ ಮೊದಲ ಧರ್ಮ ಸ್ಥಾಪನೆ ಮಾಡಿದವರು. ಬಸವಣ್ಣನವರು ಮೊಟ್ಟ ಮೊದಲು ಇಡೀ ಪ್ರಪಂಚದಲ್ಲಿನೇ ಪ್ರಜಾಪ್ರಭುತ್ವ ತತ್ವಗಳನ್ನು ಕೊಟ್ಟವರು ಬಸವಣ್ಣನವರು. ಮೊಟ್ಟ ಮೊದಲು ಅನುಭವ ಮಂಟಪ ಸ್ಥಾಪನೆ ಮಾಡಿ ಅನುಭವ ಮಂಟಪದಲ್ಲಿ ಮಾದಾರ್ ಚೆನ್ನಯ್ಯ, ಡೋರ್ ಕಕ್ಕಯ್ಯ, ಸಂಗರ ಅರಳಯ್ಯ, ನುಲಿ ಚಂದಯ್ಯ, ಕಿನ್ನರಿ ಬ್ರಹ್ಮಯ್ಯ, ಸೂರ್ಯ ಸಂಕವ್ವೆ, ಲಕ್ಕಮ್ಮ, ಅಕ್ಕಮ್ಮ, ಮಹಾದೇವಕ್ಕ ಎಲ್ಲರೂ ಸಮಾನ ರೀತಿಯಿಂದ ಕುಂತು ಅವರು ಚರ್ಚಿಸಿದರು. ಮೊಟ್ಟ ಮೊದಲು ಸ್ತ್ರೀ ಸಮಾನತೆ ಕೊಟ್ಟವರು ಬಸವಣ್ಣನವರು. ಮೊಟ್ಟ ಮೊದಲು ಶೋಷಣೆ ತಪ್ಪಿಸಿದವರು ಬಸವಣ್ಣನವರು. ಮೊಟ್ಟ ಮೊದಲು ಮೂಢನಂಬಿಕೆ, ಕಂದಾಚಾರ ಇದೆಲ್ಲ ಹೋಗಲಾಡಿಸಿ ಸರಳ ಸಹಜ ಧರ್ಮವನ್ನು ಕೊಟ್ಟವರು ಬಸವಣ್ಣನವರು. ಸಾಮಾಜಿಕ ನ್ಯಾಯವನ್ನು ಕೊಟ್ಟವರು ಬಸವಣ್ಣನವರು. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ನೈತಿಕವಾಗಿ ಎಲ್ಲ ರಂಗದಲ್ಲಿಯೂ ಸುಧಾರಣೆ ಮಾಡಿದವರು ಬಸವಣ್ಣನವರು. ಎಲ್ಲ ರಂಗದಲ್ಲಿಯೂ ಸಮಾನತೆ ತಂದವರು ಬಸವಣ್ಣನವರು. ಅವರು ಕನ್ನಡಿಗರಿರೋದರಿಂದ, ಕರ್ನಾಟಕದಲ್ಲಿ ಇರೋದರಿಂದ ಅವರು ವಿಶೇಷವಾಗಿ ಇಡೀ ಮನುಕುಲನೇ ಬದುಕಬೇಕು, ಯಾರೂ ಕೆಳಮಟ್ಟ, ಕೀಳು, ಕಡಿಮೆ, ಅಸಮಾನತೆ ಇರಬಾರ್ದು ಅಂತ ಸರ್ವತೋಮುಖ ಅಭಿವೃದ್ಧಿ ಮಾಡಿ ತೋರಿಸಿದ ಸಲುವಾಗಿ ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದೆ. ಧನ್ಯವಾದ.